ಎಲ್ರಿಗೂ ನಮಸ್ಕಾರ. ನಾನು ಸಿ ಅಭಿಜಿತ್ ಆಚಾರ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಟ್ಯಾಕ್ಸ್ ಕ್ಲೋಕ್ ವಿತ್ ಸಿ ಅಭಿಜಿತ್ ಆಚಾರ್ಯ. ನಾವು ಆಲ್ರೆಡಿ ಲಾಸ್ಟ್ ಎಪಿಸೋಡ್ ಅಲ್ಲಿ ಟ್ಯಾಕ್ಸ್ ಮಂಥನ್ ಸೀಸನ್ ಅಲ್ಲಿ ನಾವು ಫಾರಿನ್ ಕ್ರಿಕೆಟರ್ಸ್ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡಿದ್ದೇವೆ. ನೋಡ್ಲಿಲ್ಲ ಅಂತಿದ್ದವರು ಒಂದ್ಸಲ ವಿಡಿಯೋವನ್ನು ನೋಡಿ ನೆಕ್ಸ್ಟ್ ಈ ಎಪಿಸೋಡ್ 2 ಗೆ ಬನ್ನಿ. ಎಪಿಸೋಡ್ 2 ವೆರಿ ಇಂಟ್ರೆಸ್ಟಿಂಗ್. ಅದನ್ನು ಸ್ಟಾರ್ಟ್ ಮಾಡುವ ಮೊದಲು ಈ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ, ಒಬ್ಬ ಇಂಡಿಯನ್ ಸಿಟಿಸನ್ ಫಾರಿನಿಗೆ ಜಾಬಿಗೆ ಹೋಗ್ತಾರೆ. ತುಂಬಾ ಜನ ಸಹ ಜಾಬಿಗೆ ಹೋಗ್ತಾರೆ, ಅದು ನಾರ್ಮಲ್ ಪ್ರೊಸೀಜರ್. ತುಂಬಾ ಜನ ಜಾಬಿಗೆ ಹೋಗ್ತಾರೆ, ಕರೆಕ್ಟ್. ಇಂಡಿಯನ್ ಸಿಟಿಸನ್ ಜಾಬಿಗೆ ಫಾರಿನಿಗೆ ಹೋದಾಗ ಅವನಿಗೆ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸೇಬಲ್ ಆಗ್ತದಾ ಇಲ್ವಾ ಅನ್ನೋದು ಕ್ವಶನ್. ಫಾರಿನ್ ಇದು ಇನ್ಕಮ್, ಫಾರಿನ್ ಇದು MNC ಕಂಪನಿಗೆ ನೀವು ಹೋಗಿ ದುಡಿತೀರಿ, ಅಲ್ಲಿ ನೀವು ಇನ್ಕಮ್ ಅರ್ನ್ ಮಾಡ್ತೀರಿ. ಅದನ್ನು ಇಂಡಿಯಾದಲ್ಲಿ ನೀವು ಡಿಸ್ಕ್ಲೋಸ್ ಮಾಡ್ಬೇಕಾ ಬೇಡವಾ ಅನ್ನೋದು ಕ್ವಶನ್. ಈ ಕ್ವಶನ್ ಆನ್ಸರ್ ಮಾಡ್ಬೇಕು ಮೊದಲು ನಾವೀಗ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ಒಂದು ನೆನಪು ಮಾಡ್ಕೊಳ್ಬೇಕು. ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇಂಡಿಯಾದಲ್ಲಿ ರೆಸಿಡೆಂಟ್ ಯಾವಾಗ ಆಗ್ತಾನೆ ಅಂತ ಹೇಳಿದ್ರೆ, ಎನಿ ಆಫ್ ದ 2 ಬಿಲೋ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. ನಂಬರ್ 1, if he has stayed in India for more than or equal to 182 days or at least 182 days or more in the previous year 23-24. ಅದರ ಅರ್ಥ 23-24 ಫಿನಾನ್ಷಿಯಲ್ ಇಯರ್ ಅಲ್ಲಿ ಅವ 182 ಡೇಸ್ ಇಂಡಿಯಾದಲ್ಲಿ ಇದ್ದಾನೆ, ಅದಕ್ಕಿಂತ ಜಾಸ್ತಿ ಇದ್ದಾನೆ, ಅಟ್ ಲೀಸ್ಟ್ 182 ಡೇಸ್ ಇಂಡಿಯಾದಲ್ಲಿ ಇದ್ದಾನೆ ಅಂತ ಆದ್ರೆ ಅವ ಇಂಡಿಯಾದಲ್ಲಿ ರೆಸಿಡೆಂಟ್ ಆಗ್ತಾನೆ. ಅದು ಸ್ಯಾಟಿಸ್ಫೈ ಆಗ್ಲಿಲ್ಲ. ಸೆಕೆಂಡ್ ಕಂಡೀಷನ್ ಏನ್ ಹೇಳ್ತದೆ, 60 ಡೇಸ್ in India, at least 60 days in the previous year 23-24 and 365 days in an aggregate 365 days in a last 4 preceding year ಅಂತ ಹೇಳಿದ್ರೆ, 23-24 ಅನ್ನು ಬಿಟ್ಟು ಲಾಸ್ಟ್ 4 preceding year ಅಂತ ಹೇಳಿದ್ರೆ 22-23, 21-22, 20-21, 19-20 ಈ 4 ಫಿನಾನ್ಷಿಯಲ್ ಪ್ರೀವಿಯಸ್ ಇಯರ್ ಅಲ್ಲಿ ಅವ ಅಗ್ರಿಗೇಟ್ ಎಲ್ಲವೂ 365 ಇರ್ಬೇಕಂತಿಲ್ಲ, ಅಗ್ರಿಗೇಟ್ 365 ಇಂಡಿಯಾದಲ್ಲಿ ಇದ್ರೆ ಅವನ ನಾವು ರೆಸಿಡೆಂಟ್ ಅಂತ ಕ್ಲಾಸಿಫೈ ಮಾಡ್ತೇವೆ. 2 ಸ್ಯಾಟಿಸ್ಫೈ ಆದ್ರೆ ಓಕೆ, 2ರಲ್ಲಿ 1 ಸ್ಯಾಟಿಸ್ಫೈ ಆದ್ರೂ ಅವ ರೆಸಿಡೆಂಟ್. ಓಕೆ, ಅವ ರೆಸಿಡೆಂಟ್ ಆದ್ರೆ ಏನು, ಅವನಿಗೆ ಗ್ಲೋಬಲ್ ಇನ್ಕಮ್ ಟ್ಯಾಕ್ಸೇಬಲ್ ಇನ್ ಇಂಡಿಯಾ. ಆಲ್ರೆಡಿ ನಾವು ಎಪಿಸೋಡ್ 1 ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೇವೆ. ಆ ವ್ಯಕ್ತಿ ಇಂಡಿಯಾದಲ್ಲಿ ನಾನ್ ರೆಸಿಡೆಂಟ್ ಆದ್ರೆ ಓನ್ಲಿ ಇಂಡಿಯಾದಲ್ಲಿ ಇನ್ಕಮ್ ಆಗ್ತುಂಟಲ್ಲ, ಇಂಡಿಯಾದಲ್ಲಿ ಇನ್ಕಮ್ ಅಂದ್ರೆ ಅವನೇನಾದ್ರು FD ಇಂಟ್ರೆಸ್ಟ್ ಇಟ್ಟಿರ್ತಾನೆ ಅಥವಾ ಏನಾದ್ರು ಬಿಸ್ನೆಸ್ ಇನ್ಕಮ್ ಆಗಿರ್ತದೆ ಅಂತ ಎಣಿಸ್ಕೊಳ್ಳಿ, ಅಷ್ಟು ಮಾತ್ರ ಅವ ಇಂಡಿಯಾದಲ್ಲಿ ಇನ್ಕಮ್ ಡಿಸ್ಕ್ಲೋಸ್ ಮಾಡಿದ್ರೆ ಸಾಕು. ಓಕೆ, ಈಗ ಒಂದು ಪ್ರೊವಿಷನ್ ಗಮ್ಮತ್ ಉಂಟು. ಎಂತ ಅಂದ್ರೆ, ಆ ವ್ಯಕ್ತಿ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು, ಅವ ಫಾರಿನಿಗೆ ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಹೊರಗೆ ಹೋಗ್ಬೇಕು. ಆ ಕೇಸಲ್ಲಿ ಅವನಿಗೆ ನಾವು ಆಲ್ರೆಡಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಕ್ವಶನ್ ರೈಸ್ ಮಾಡಿದಾಗೆ, ಅವ ಇಂಡಿಯಾದಲ್ಲಿ ಇನ್ಕಮ್ ಅನ್ನು ಡಿಸ್ಕ್ಲೋಸ್ ಮಾಡ್ಬೇಕಾ ಬೇಡವಾ, ಅವ ಇಂಡಿಯಾದಲ್ಲಿ ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅನ್ನೋ ಆಧಾರದ ಮೇಲೆ ಅವನಿಗೆ ಬೀಳ್ತದೆ. ನಾವು ಬೇಸಿಕ್ ರೂಲ್ 2 ಹೇಳಿತ್ತು, ಏನು 182 ಡೇಸ್ ಅಥವಾ 60 ಡೇಸ್ ಅಂಡ್ 365 ಡೇಸ್. ಅದು 2ರಲ್ಲಿ 1 ಸ್ಯಾಟಿಸ್ಫೈ ಆದ್ರೆ ಅವ ರೆಸಿಡೆಂಟ್. ಓಕೆ, ಈ ಒಂದು ಎಕ್ಸೆಪ್ಷನ್ ಏನ್ ಹೇಳ್ತದೆ, ಒಬ್ಬ ಇಂಡಿಯನ್ ಸಿಟಿಸನ್ ಫಾರಿನಿಗೆ ಜಾಬಿಗೆ ಹೋದ್ರೆ, ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಹೋದ್ರೆ, ಸೆಕೆಂಡ್ ಬೇಸಿಕ್ ಕಂಡೀಷನ್ ವಿಲ್ ನಾಟ್ ಬಿ ಅಪ್ಲಿಕೇಬಲ್. ಸೆಕೆಂಡ್ ಬೇಸಿಕ್ ಕಂಡೀಷನ್ ಎಂತ, 60 ಡೇಸ್ ಅಟ್ ಲೀಸ್ಟ್ 60 ಡೇಸ್ ಅಥವಾ 365 ಡೇಸ್ ಇನ್ ಲಾಸ್ಟ್ 4 ಪ್ರಿಸೀಡಿಂಗ್ ಇಯರ್ ಅದು ನೋಡ್ಬೇಕಂತಿಲ್ಲ. ಅದರ ಅರ್ಥ ಏನು, ಅವ ಇಂಡಿಯಾದಲ್ಲಿ 182 ಡೇಸ್ ಇದ್ರೆ ಮಾತ್ರ ಆ ವ್ಯಕ್ತಿ ರೆಸಿಡೆಂಟ್ ಆಗಿ ಪರಿಗಣಿಸಲ್ಪಡ್ತಾನೆ. ರೆಸಿಡೆಂಟ್ ಆದ್ರೆ ಗ್ಲೋಬಲ್ ಇನ್ಕಮ್ ಇಸ್ ಟ್ಯಾಕ್ಸೇಬಲ್. ಒಂದು ಕೇಸ್ ಸಿನಾರಿಯೋ ನೋಡುವ. ಒಬ್ಬ ವ್ಯಕ್ತಿ 182 ಡೇಸ್ ಇಂಡಿಯಾದಲ್ಲಿ ಇದ್ದಾನೆ, 23-24 ಅಲ್ಲಿ ಅಟ್ಲೀಸ್ಟ್ 182 ಡೇಸ್ ಇದ್ದಾನೆ ಇಂಡಿಯಾದಲ್ಲಿ. ಅವನು ಫಾರಿನಿಗೆ ನೆಕ್ಸ್ಟ್ ಹೋಗ್ತಾನೆ ಜಾಬಿಗೆ. ಆ ಕೇಸಲ್ಲಿ ಏನು ರೂಲ್ ಅಪ್ಲೈ ಆಗ್ತದೆ, ಸೆಕೆಂಡ್ ಬೇಸಿಕ್ ಕಂಡೀಷನ್ ನೋಡ್ಲಿಕ್ಕೆ ಇಲ್ಲ, ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದಾನೆ, ಸೊ ಹಿ ಇಸ್ ರೆಸಿಡೆಂಟ್ ಇನ್ ಇಂಡಿಯಾ. ಅವ ರೆಸಿಡೆಂಟ್ ಆದ್ರೆ ಫಾರಿನ್ ಇದು ಇನ್ಕಮ್ ಸಹ ಇಂಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಅಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ ಅದಕ್ಕೆ ಬೇರೆ ಪ್ರೊವಿಷನ್ ಉಂಟು, ಅದು ನಾವು ಈ ಎಪಿಸೋಡ್ ಅಲ್ಲಿ ಮಾತಾಡೋದಿಲ್ಲ. ಅಲ್ಲಿ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದಾನೆ, ಪುನಃ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ? ಹೌದು, ಬಟ್ ಅಲ್ಲಿ ಒಂದು ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ ಒಂದು ರೂಲ್ ಪ್ರಕಾರ ಅದೊಂದು ಸಮ್ ಪ್ರೊವಿಷನ್ ಎಕ್ಸ್ಟೆಂಟ್ ಗೆ ಅವ ಅಷ್ಟು ಟ್ಯಾಕ್ಸ್ ಕಟ್ಲಿಕ್ಕಿಲ್ಲ. ಅದು ನಾವು ಈ ಎಪಿಸೋಡ್ ಅಲ್ಲಿ ಮಾತಾಡೋದಿಲ್ಲ. ನಾವು ಈ ಎಪಿಸೋಡ್ ಅಲ್ಲಿ ಅಂತ ಮಾತಾಡೋದು ಅವ 182 ಸೆಕೆಂಡ್ ಸಿನಾರಿಯೋ ನೋಡುವ. ಈ ಎಪಿಸೋಡ್ ಅಲ್ಲಿ ಅಂತ ಮಾತಾಡೋ, ಜಾಬಿಗೆ ಫಾರಿನಿಗೆ ಹೋದ, ಅವ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾ ಬೇಡ? ಅವ 182 ಡೇಸ್ ಇಂಡಿಯಾದಲ್ಲಿ ಇದ್ದಾನಂತ ಹೇಳಿದ್ರೆ ಅವ ರೆಸಿಡೆಂಟ್ ಆಗಿ ಪರಿಗಣಿಸಲ್ಪಡ್ತಾನೆ.
ಅವನಿಗೆ ಇಂಡಿಯಾದಲ್ಲಿ ಟ್ಯಾಕ್ಸ್ ಸೇಬಲ್, ಅವನ ಫಾರಿನ್ ಇನ್ಕಮ್ ಸಹ. ಸೆಕೆಂಡ್ ಸಿನ ಅವ ಲೆಟ್ಸ್ ಅಸ್ಯೂಮ್ ಅವ ಖಾಲಿ ಇಂಡಿಯಾದಲ್ಲಿ 90 ಡೇಸ್ ಮಾತ್ರ ಇದ್ದಾನೆ. ಪ್ರಿಸೀಡಿಂಗ್ 4 years ಅಲ್ಲಿ 365 ಡೇಸ್ ಕಂಪ್ಲೈ ಆಗಿದ್ದಾನೆ. ಅವ ಈ ಹಿಂದೆ ಎಲ್ಲೂ ಫಾರಿನಿಗೆ ಹೋಗ್ಲೇ ಇಲ್ಲ, ಖಾಲಿ ಇಂಡಿಯಾದಲ್ಲಿ ಇದ್ದಾನೆ. ಅದರ ಅರ್ಥ ಬೇಸಿಕ್ ಕಂಡೀಷನ್ 2 ಸಹ ಅಪ್ಲೈ ಆಗಿದೆ. ಬಟ್ ಇವ ಎಂಪ್ಲಾಯ್ಮೆಂಟ್ ಗೆ ಫಾರಿನಿಗೆ ಹೋಗಿರುವ ಕಾರಣ ಸೆಕೆಂಡ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಆಗ್ಲಿಲ್ಲ. ಅದ್ರ ಅರ್ಥ ಇದೆ, ಕನ್ಫ್ಯೂಷನ್ ಮಾಡ್ಲಿಕ್ಕಿಲ್ಲ. ಅದ್ರ ಮೀನಿಂಗ್ ಎಂತ ಅಂತ ಹೇಳಿದ್ರೆ, ಫಾರಿನಿಗೆ ಜಾಬಿಗೆ ಹೋದ್ರೆ ಅವ ಇಂಡಿಯಾದಲ್ಲಿ ರೆಸಿಡೆಂಟ್ ನಾನ್ ರೆಸಿಡೆಂಟ್ ಚೆಕ್ ಮಾಡೋದು ಓನ್ಲಿ ಒಂದ್ ಕಂಡೀಷನ್ ಮಾತ್ರ ನೋಡ್ಬೇಕು, ಅದು 182 ಡೇಸ್ ಇಂಡಿಯಾದಲ್ಲಿ ಇದ್ದಾನ ಇಲ್ಲ. ಅವ 90 ಡೇಸ್ ಅಥವಾ 365 ಡೇಸ್ ಇದ್ದಾನೆ ಆದ್ರೂ ಅವ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವ ಕಣ್ಣಿಗೆ ಹಾಯಿಸ್ಲಿಕ್ಕೆ ಇಲ್ಲ. ಖಾಲಿ ಫಸ್ಟ್ ಬೇಸಿಕ್ ಕಂಡೀಷನ್ ನೋಡಿದ್ರೆ ಸಾಕು. ಫಸ್ಟ್ ಬೇಸಿಕ್ ಕಂಡೀಷನ್ 182 ಡೇಸ್ ಇರ್ಬೇಕು, ಅವ ಖಾಲಿ 90 ಡೇಸ್ ಇದ್ದಾನೆ. ಹಾಗಾಗಿ ಅವ ಇಂಡಿಯಾದಲ್ಲಿ ನಾನ್ ರೆಸಿಡೆಂಟ್. ಅವ ನಾನ್ ರೆಸಿಡೆಂಟ್ ಆದ್ರೆ ಎಂತ ಬೆನಿಫಿಟ್, ಖಾಲಿ ಇಂಡಿಯಾದಲ್ಲಿ ಇನ್ಕಮ್ ಆಗಿದ್ರೆ ಇಂತ ಇನ್ಕಮ್ ಇರ್ತದಲ್ಲ ಅದು ಮಾತ್ರ ಡಿಸ್ಕ್ಲೋಸ್ ಮಾಡಿದ್ರೆ ಆಯ್ತು. ಫಾರಿನ್ ಇದ್ದು ಇನ್ಕಮ್ ಏನಾದ್ರೂ ಅರ್ನ್ ಮಾಡಿದ್ರೆ ಅವ ಇಂಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕಂತಿಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಂತಿಲ್ಲ. ಸೊ ಒಂದು ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಹೇಳುದಾಗಿದ್ರೆ, ನೀವು ಫಾರಿನಿಗೆ ಜಾಬಿಗೆ ಹೋಗಿದ್ದಾದ್ರೆ ನಿಮ್ಮ ಎಂಪ್ಲಾಯರಿಗೆ ಒಂದು ಹೇಳುದಾಗಿದ್ರೆ ಎಂತ ಹೇಳ್ಬೋದು ಅಂತ ಹೇಳಿದ್ರೆ, ನಾನು 182 ಡೇಸ್ ಗಿಂತ ಕಡಿಮೆ ಇದ್ಕೊಂಡು ಫಾರಿನಿಗೆ ಹೋಗ್ತೇನೆ, ಆಗ ನಂಗೆ ಫಾರಿನ್ ಇನ್ಕಮ್ ಇಂಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕಂತಿಲ್ಲ ಅಂತ ಒಂದು ರೂಲ್ ಉಂಟು. ಅದು ಲೆಜಿಟಮ್, ನಾವು ಲಾಫುಲಿ ಹೋಗೋದಾಗಿದ್ರೆ ಹೀಗೆ ಹೇಳ್ಬೇಕು. 182 ಡೇಸ್ ಗಿಂತ ಕಡಿಮೆ ಇದ್ದೇನೆ, ಹಾಗಾಗಿ ನಾನು ಫಾರಿನ್ ಇನ್ಕಮ್ ಇಂಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕಂತಿಲ್ಲ. ಹಾಗಾಗಿ ಎಂಪ್ಲಾಯರ್ಗೆ ಸಹ ಆತರ ಡಿಸ್ಕಷನ್ ಮಾಡಿ ಫಾರಿನಿಗೆ ಹೋಗುದಾ. ಎಂಪ್ಲಾಯರ್ ಆತರ ಸಿಚುವೇಶನ್ ಅಲ್ಲಿ ಇದ್ರೆ ಒಪ್ಪಿದ್ರೆ ನಿಮಗೆ ಬೆನಿಫಿಟ್. ನೀವು 182 ಡೇಸ್ ಇಂಡಿಯಾದಲ್ಲಿ ಇದ್ದು ನೆಕ್ಸ್ಟ್ ಹೋದ್ರೆ ನಿಮಗೆ ಫಾರಿನ್ ಇನ್ಕಮ್ ಸಹ ಇಂಡಿಯಾದಲ್ಲಿ ಟ್ಯಾಕ್ಸೇಬಲ್ ಮಾಡಬೇಕು, ಅಲ್ಲಿ ಸಹ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲಿ ಸಹ ಟ್ಯಾಕ್ಸ್ ಕಟ್ಟಬೇಕು. ಬೇಸ್ಡ್ ಆನ್ ಸಮ್ DTAA ಪ್ರೊವಿಷನ್, ಅಂದ್ರೆ ಅರ್ಥ ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಮಾಡ್ಲಿಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಇರ್ತದೆ, ಟ್ರೀಟಿ. ಫಾರಿನ್ ಇದ್ದು ಇನ್ಕಮ್ ಇಲ್ಲಿ ಟ್ರೀಟ್ಮೆಂಟ್, ಪುನಃ ಟ್ಯಾಕ್ಸ್ ಹಾಕ್ಲಿಕ್ಕಿಲ್ಲ. ಅದು ನಾವು ಈ ಎಪಿಸೋಡ್ ಅಲ್ಲಿ ನೋಡುದಿಲ್ಲ. ಅಲ್ಲಿ 182 ಡೇಸ್ ಇಂಡಿಯಾದಲ್ಲಿ ಇದ್ರೆ ನೀವು ಫಾರಿನ್ ಇನ್ಕಮ್ ಸಹ ಇಂಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಅಲಾಂಗ್ ವಿತ್ ಇಂಡಿಯನ್ ಇನ್ಕಮ್. ಓಕೆ, 182 ಡೇಸ್ ಗಿಂತ 181 ಡೇಸ್ ಆದ್ರೂ ಇದ್ರೆ ನೀವು ನಾನ್ ರೆಸಿಡೆಂಟ್ ಅಂತ ಕನ್ಸಿಡರ್ ಆಗ್ತೀರಿ. ಯಾಕಂತ ಹೇಳಿದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಲಿಲ್ಲ, ಸೆಕೆಂಡ್ ಬೇಸಿಕ್ ಕಂಡೀಷನ್ ನೋಡ್ಲಿಕ್ಕೆ ಇಲ್ಲ. ಹಾಗಾಗಿ ನೀವು ನಾನ್ ರೆಸಿಡೆಂಟ್ ಆದ್ರೆ ಫಾರಿನ್ ಇನ್ಕಮ್ ಇಲ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕಿಲ್ಲ, ಖಾಲಿ ಇಂಡಿಯನ್ ಇನ್ಕಮ್ ಮಾತ್ರ ಡಿಸ್ಕ್ಲೋಸ್ ಮಾಡಿದ್ರೆ ಸಾಕು. ಸೊ ಇದು ಟಾಪಿಕ್, ಇದು ನಮ್ಮ ಎಪಿಸೋಡ್ 2 ಟ್ಯಾಕ್ಸ್ ಮಂಥನ್ ಸೀಸನ್ ಸೀರೀಸ್ ಅಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಟು ದ n ನಂಬರ್ ಆಫ್ ಯೂಸರ್ಸ್. ಯಾಕಂದ್ರೆ ಇಂಥ ವಿಡಿಯೋ ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿ ಸಿಚುವೇಶನ್ ಸಮೇತ ಒಂದು ಹೇಳಿಕೆ ಟ್ರೈ ಮಾಡ್ತಿದ್ದೇವೆ. ಇಂಥದ್ದೇ ವಿಡಿಯೋ ನಿಮಗೆ ಟ್ಯಾಕ್ಸ್ ಮಂಥನ್ ಸೀರೀಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ಸ್ ಬಟನ್ ಒತ್ತಿ, ಯಾಕಂತ ಹೇಳಿದ್ರೆ ನೋಟಿಫಿಕೇಶನ್ ತಪ್ಪಿ ಹೋಗುದಿಲ್ಲ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಸಿಗುವ. ಹ್ಯಾವ್ ಅ ನೈಸ್ ಡೇ. ಟಿಲ್ ದೆನ್, ಬೈ ಬೈ. ಸೈನಿಂಗ್ ಆಫ್ ಸಿ ಅಭಿಜಿತ್ ಆಚಾರ್ಯ.